ಆಂಧ್ರಪ್ರದೇಶದಲ್ಲಿರುವ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಬೆಳಗ್ಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಉಡಾವಣೆ ಮಾಡಿದ ಪಿಎಸ್ಎಲ್ವಿ ಸಿ-62 ಇಒಎಸ್-N1 ಅಥವಾ ಅನ್ವೇಷಣಾ ಭೂವೀಕ್ಷಣಾ ಉಪಗ್ರಹ ನಿರೀಕ್ಷಿತ ಪಥದಲ್ಲಿ ಸಾಗಿಲ್ಲ ಎಂದು ಇಸ್ರೋ ತಿಳಿಸಿದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಯಶಸ್ವಿ ಉಡಾವಣಾ ವಾಹಕವಾದ ಪಿಎಸ್ಎಲ್ವಿಯ 64ನೇ ಉಡಾವಣೆಯಾಗಿತ್ತು. ಡಿಆರ್ಡಿಒ ನಿರ್ಮಿಸಿರುವ ಅನ್ವೇಷಣಾ ಸೇರಿದಂತೆ ಭಾರತ ಮತ್ತು ವಿದೇಶದ 15 ಉಪಗ್ರಹಗಳನ್ನು ಇದೇ ವೇಳೆ ಉಡಾವಣೆ ಮಾಡಲಾಗಿತ್ತು. ಭೂವೀಕ್ಷಣಾ ಉಪಗ್ರಹವಾಗಿರುವ ಅನ್ವೇಷ ಅತಿ ಸೂಕ್ಷ್ಮ ಚಿತ್ರಣ ಒದಗಿಸುವ ಸಾಮರ್ಥ್ಯ ಹೊಂದಿದ್ದು ಶತ್ರುಗಳ ನಿಖರ ಸ್ಥಾನವನ್ನು ಗುರುತಿಸಲು ಸಹಕಾರಿಯಾಗಿದೆ. ಉಡಾವಣೆಯ ಕುರಿತು ಇಸ್ರೋ ಮುಖ್ಯಸ್ಥ ವಿ ನಾರಾಯಣನ್, ಮೂರನೇ ಹಂತದ ಅತ್ಯಂತದ ವೇಳೆಗೆ ಪಿಎಸ್ಎಲ್ವಿ ವಾಹನದ ಹಾರಾಟದ ಪಥದಲ್ಲಿ ಬದಲಾವಣೆ ಕಂಡುಬಂದಿದೆ. ನಿರೀಕ್ಷಿತ ಪಥದಲ್ಲಿ ಮಿಷನ್ ಮುಂದುವರೆದಿಲ್ಲ. ಪ್ರಸ್ತುತ ಎಲ್ಲಾ ಕೇಂದ್ರಗಳಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. Close to the end of the third stage, we are seeing little more disturbance in the vehicle roll rates. And subsequently there is a deviation observed in the flight path. We are analyzing the data and we shall come back at the earliest. ಈ ಮಿಷನ್ಗೆ ಹೈದರಾಬಾದ್ ಮೂಲದ ಧ್ರುವ ಸ್ಪೇಸ್ ಖಾಸಗಿ ಸಂಸ್ಥೆ ಇದೇ ಮೊದಲ ಬಾರಿಗೆ 7 ಉಪಗ್ರಹಗಳನ್ನು ಕೊಡುಗೆ ನೀಡಿದ್ದು, ಈ ಮೂಲಕ ಭಾರತದ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಂಸ್ಥೆ ಬೆಳಕಿಗೆ ಬಂದಿದೆ. Performance normal. The payload fairing has been jettisoned and closed loop by